ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್. ರಾತ್ರಿ ಉಳಿದಿರೋ ಅನ್ನದಿಂದ ಯಾವಾಗಲೂ ಒಂದೇ ರೀತಿಯ ಎಗ್ ರೈಸ್ ಮಾಡುವುದಾಗಲಿ ಅಥವಾ ಏನು ಪಲಾವ್ ಮಾಡೋದಾಗಲಿ ಮಾಡಿ ತಿಂದು ಬೋರ್ ಆಗಿದೆ ಅಂದರೆ ಈ ರೀತಿ ಒಮ್ಮೆ ಫ್ರೈಡ್ ರೈಸನ್ನು ಮಾಡಿ ನೋಡಿ. ಅದನ್ನು ಹೇಗೆ ಮಾಡೋದಂತ ನಾನಿವತ್ತು ತೋರಿಸ್ತೇನೆ. ನಾನು ಇದರಲ್ಲಿ ತೋರಿಸಿರೋ ಹಾಗೆ 1 ಮೆಣಸಿನ್ಕಾಯಿ, 3 ಬೀನ್ಸು, 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತೇನೆ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ನೋಡೋಣ. ನಾನು ಈ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕಿದೆ ಮತ್ತು ಹೆಚ್ಚಿಟ್ಕೊಂಡಿರೋ ಹಸಿಮೆಣಸು ಮತ್ತು ಬೀನ್ಸನ್ನು ಸೇರಿಸ್ತೀನಿ. ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಒಂದು ಸ್ವಲ್ಪ ಮಸಾಲೆನ ಹಾಕ್ತಿದ್ದೀನಿ. ಇದು ಮೂರನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗುವವರೆಗೂ ಬಿಡಬೇಕು. ನಾನು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಆದ ನಂತರ ರಾತ್ರಿ ಉಳಿದಿರೋ 1 ಬೌಲ್ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಮಿಕ್ಸ್ ಆದ ನಂತರ ಲಾಸ್ಟಿಗೆ ಕೊನೆಯದಾಗಿ ಸ್ವಲ್ಪ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ರುಚಿಕರವಾದ ಫ್ರೈಡ್ ರೈಸ್ ರೆಡಿ. ನೀವು ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ, ಅದರ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗುವ. ಬಾಯ್.